ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ N16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಏನು ನೋಡ್ಕೊಂಡು ಬರೋಣ ಬನ್ನಿ. ರೈತರಿಂದ ರಾಜ್ಯ ಕಾಂಗ್ರೆಸ್ ಪತನ, ಗುರೂಜಿ ನೀಡಿದ ವಾರ್ನಿಂಗ್ ಏನು, ಸಿಎಂ ಡಿಕೆ ಕುರ್ಚಿಗೆ ಬಂತು ಖುದ್ದು, ರಾಜ್ಯದಲ್ಲಿ ಇನ್ನೊಂದು ರೈತ ಹೋರಾಟ, ಗುರೂಜಿ ಹಾಗೂ ಚುನಪ್ಪ ಪೂಜಾರಿ ರೈತರಲ್ಲವೇ, ನೇರವಾಗಿ ವಾರ್ನಿಂಗ್ ನೀಡಿದ ರಾಜ್ಯ ರೈತ ಸಂಘ, ಮುಂಬರುವ ಚುನಾವಣೆಯಲ್ಲಿ ಮತ್ತಷ್ಟು ಗೊಂದಲ, ರೈತ ಸಂಘ ರಾಜನೀತಿಗೆ ಪ್ರವೇಶ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ಮಾತು ಬಂತು? ಮತ್ತೆ ರಾಜ್ಯ ರೈತ ಸಂಘ ಗುಡುಗೋ ನಿಟ್ಟಿನಲ್ಲಿದೆ. ಅದಕ್ಕೆ ನೇರ ಕಾರಣ, 3 ಗುಂಡ್ಕಲ್ಲಿರ್ತವೆ, ಒಲೆ ಹಚ್ಚು 3 ಗುಂಡ್ಕಲ್ಲಿರ್ತವೆ ಅಂತ ಹೇಳಿ ಗುರೂಜಿಯವರು ಗುಡುಗಿದ್ದಾರೆ. ಅದು ಕೂಡ ಗುಡುಗಿರೋದು ಯಾರ ಮೇಲೆ? ರಾಜ್ಯ CM DK ಶಿವಕುಮಾರ್ ಅವ್ರ ವಿರುದ್ಧ. ಯಾಕೆ ಗುಡುಗಿದ್ರು, ಏನು ಕಾರಣ? ಪ್ರತಿಯೊಂದು ಎಳೆಯಾಗಿ ಬೆಚ್ಚಿಡ್ತೀವಿ ನಾವು ನಿಮ್ಮ ಮುಂದೆ. ಪ್ರಪ್ರಥಮವಾಗಿ ಗುರೂಜಿಯವರು ಗುಡುಗಿರೋದಕ್ಕೆ ಕಾರಣ ಒಂದೇ, ಏನಪ್ಪ ಅಂತಂತಂದರೆ ಮೊನ್ನೆ ಅಷ್ಟೇ ಬೆಳಗಾವಿಗೆ ವಿಸಿಟ್ ನೀಡಿದಂತಹ ರಾಜ್ಯದ CM DK ಶಿವಕುಮಾರ್ ಅವರು ಹೇಳಿದಂತಹ ಒಂದು ಹೇಳಿಕೆ. ಆ ಹೇಳಿಕೆ ಏನು ಅಂದರೆ, ರಾಜ್ಯದಲ್ಲಿ ಇವಾಗ ಹೋರಾಟ ಮಾಡ್ತಿರುವಂತಹ ರೈತರು ರೈತರಲ್ಲ, ರಾಜ್ಯ ರೈತ ಸಂಘಟನೆಯ ಹೆಸರಿನಲ್ಲಿ ಆಟ ಆಡ್ತಿದ್ದಾರೆ, ರಾಜ್ಯ ರೈತರ ಹೆಸರಿನ ಮೇಲೆ ಇವ್ರು ಯಾರು ರೈತರಲ್ಲ ಅಂತ ಹೇಳಿಕೆ ನೀಡಿದಂತಹ DK ಶಿವಕುಮಾರ್ ವಿರುದ್ಧ